ಇಲ್ಲ ಅದೇನು ಪಕ್ಷದಲ್ಲಿ ಸಾಕಷ್ಟು ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಾಯಿಲ್ಲ. ವ್ಯಕ್ತಿ ಪೂಜೆ ಅತಿಯಾಗಿದೆ. ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಹೆಚ್ಚು ನಡೆದಿದೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋಂಥ ತಂತ್ರಗಳು ನಡೆದಿವೆ. ಇದು ಕೇಂದ್ರದ ಹೈಕಮಾಂಡಿಗೆ ಮನವರಿಕೆ ಆಗಿದೆ ಅಂತ ಅನ್ನಿಸ್ತದೆ. ಅದು ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗದಲ್ಲಿ ಮಹಾಸ್ವಾಮಿಗಳ ಮೆರವಣಿಗೆ ಇರ್ಬೋದು, ಇವೆಲ್ಲ ಬಿ ಜೆ ಪಿ ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕಾರ್ಯತಂತ್ರ. ಅದು ಮೊದಲಿನಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಎಪಿಸೋಡನ್ನು ಮುಂದುವರಿಸಿದೆ. ಇಲ್ಲ, ಅವ್ರನ್ನ ಮಾಡ್ತಾ ಅಂತ ಹೇಳೋದಲ್ಲ ನಾನು. ಒಟ್ಟಾರೆ ಪಕ್ಷಕ್ಕೇ ನಮ್ಮ ಶಕ್ತಿ ಭಾಳ ದೊಡ್ಡದಿದೆ. ನಮ್ಮ ತೆಗೆದ್ರೆ ಹುಷಾರು. ನಮ್ಮ ಹಿಂದೆ ಎಲ್ಲ ಮಠಾಧೀಶರು ಇದ್ದಾರೆ. ಆ ಮಠಾಧೀಶರ ಆಶೀರ್ವಾದ ನನ್ನ ತಂದೆ ಪೂಜ್ಯ ತಂದೆಗಿದೆ. ಪೂಜ್ಯ ತಂದೆಯಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಕೆಲವೊಂದು ಎನ್ ಒ ಸಿ ಬೇಕಾಗಿದೆ. ಆ ಎನ್ ಒ ಸಿ ಆಯ್ತಂದ್ರೆ ಪೂಜ್ಯ ತಂದೆಯ ಸಿಂಪತಿ ಎಲ್ಲ ನನಗೆ ಬಂದುಬಿಡ್ತೈತೆ. ಮಠಾಧೀಶರನ್ನ ಕರೆದು ಅವ್ರನ್ನ ಮೆರವಣಿಗೆ ಮಾಡಿಸೋಂಥದ್ದು ಎಲ್ಲ ಏನು ನಡೆದವಲ್ಲ, ಪಕ್ಷಕ್ಕೆ ಒಂದು ರೀತಿ ನಾವು ಅನಿವಾರ್ಯ, ನಮ್ಮ ಕುಟುಂಬ ಅನಿವಾರ್ಯ. ಇದನ್ನು ಮಾಡ್ಲಿಕ್ಕೆ ಹೋಗಿ ಏನಾಗಿದೆ ಅಂದರೆ, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಒಂದು ವಿದಾಯ ಕಾರ್ಯಕ್ರಮ ಆಯಿತು. ಆಯ್ತಪ್ಪ, ಸಾಕಷ್ಟು ನೀನು ದುಡಿದಿದ್ದೀಯಾ, ಕೆಲಸ ಮಾಡಿದ್ದೀಯಾ, 4 ಸಲ ಮುಖ್ಯಮಂತ್ರಿ ಆಗಿದ್ದೀಯಾ, 2-3 ಸಲ ರಾಜ್ಯಾಧ್ಯಕ್ಷ ಆಗಿದೆಯಾ, ವಿರೋಧ ಪಕ್ಷ ನಾಯಕ ಆಗಿದೆಯಾ, ನೀ ಸೋತಾಗ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದೀವಿ, ಏನು ಕೊಡಬೇಕೆಲ್ಲ ಪಕ್ಷ ಕೊಟ್ಟಿದೆ ಅಂತೇಳಿ ಅಮಿತ್ ಶಾ ಅವರು ನೇರವಾಗಿ ಹೇಳಿಲ್ಲ, ಅದು ಮಾತಾಡುವಂಥ ದಾಟಿಯಲ್ಲಿ ಹೇಳಿದ್ದಾರೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಜೊತೆಗೆ ಇಡೀ ಕುಟುಂಬ ನಿನ್ನೆ ಒಂದು ಫೋಟೋ ತಗೊಂಡಿದೆ. ಅಂದರೆ ಆ ಫೋಟೋದ ಅರ್ಥ ಏನಂದರೆ, ಈ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗ್ತಾಯಿದೆ, ಕೊನೆಯ ಫೋಟೋ ಅಂತೇಳಿ ಅವ್ರು ತಗೊಂಡು ಹೋಗಿದ್ದಾರಪ್ಪ. ಇದು ಲಾಸ್ಟ್ ಫೋಟೋ ಆಫ್ ದಿ ಯಡಿಯೂರಪ್ಪಾಜಿ ಫ್ಯಾಮಿಲಿ. ಆದರೆ ಸರ್, ವಿಜೇಂದ್ರ ಅವರ ಅಧ್ಯಕ್ಷರ ಹೊರತಾಗಿ ಬೇರೆ ಯಾರಾಗಬೇಕು ಅಂತ ಕೇಳಿದಾಗ ಬಹುತೇಕರು ಯಾವುದೋ ಒಂದೇ ಹೆಸರು ಹೇಳಲಿಲ್ಲ, ಬೇರೆ ಬೇರೆ ಹೆಸರುಗಳನ್ನು ಹೇಳಿದ್ದಾರೆ ಅನ್ನೋ ವಿಚಾರ. ಬಹುಶಃ ನೀವು ಇದ್ದಿದ್ರೆ ಪಕ್ಷ ನಿಮ್ಮ ಹೆಸರು ಹೇಳ್ತಿದ್ರೇನೋ. ಇವರು ಯಾರ ಹೆಸರು ಹೇಳ್ತಾರೋ ಎಲ್ಲರೂ ನಾವೇ ಅಂತ ಹೇಳಿಬಿಟ್ಟಿರ್ತಾರೆ ರೀ. ನಂದೇ ಭಾಳ ಜೋರು ಇರ್ತದೆ, ಯಾರೂ ಬೇರೆಯವ್ರ ಹೆಸರು ಹೇಳೋದೇ ಇಲ್ಲ. ಯಾಕಂದರೆ ಎಲ್ಲರೂ ನಾವು ಅರ್ಹರದ ಅಂತ ಹೇಳ್ತಾರೆ. ಅದು ಪಕ್ಷ ಇನ್ನೂ 35 ಜನರದ ಅಡ್ಡೆ ಅಭಿಪ್ರಾಯ ತೊಗೊಂಡ್ರೆ, ಇನ್ನೂ ಅವ್ರಿಗೇನು ಪಕ್ಷದಲ್ಲಿ ನಡೆದಂಥ ಬೆಳವಣಿಗೆಗಳನ್ನು ಬಿ ಜೆ ಪಿ ಕರ್ನಾಟಕದ ಏನು ಎಕ್ಸ್ ಖಾತೆ ಇದೆ, ಆ ತಳಗ ಕಮೆಂಟ್ಗಳನ್ನು ಅಟ್ಟೆ ರಾಷ್ಟ್ರೀಯ ನಾಯಕರು ಓದಿಬಿಟ್ರೆ ಸಾಕು. ಸ್ಪಷ್ಟ ಅನಿಸ್ತಾ ಇದೆ. ಅವರ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು, 30-35 ಜನರದ್ದು. ಆ ಅಭಿಪ್ರಾಯದ ಮೇಲೇ ತೀರ್ಮಾನ ತೆಗೆದುಕೊಳ್ತಾರೆ ಹೈಕಮಾಂಡ್ ಅಂತ ನಿಮಗೆ ವಿಶ್ವಾಸ ಇದೆ? ನನಗೇನು ಹಂಗೆ ಅನಿಸೋದಿಲ್ಲ. ಅವರ ಅಭಿಪ್ರಾಯ ಇದೊಂದು ಏನಂತಾರಲ್ಲ, ಒಂದು ಪ್ರಕ್ರಿಯೆ ಅಟ್ಟೆ. ಒಂದು ಕೇಳಿದೀವಪ್ಪ, ಮಾಡಿದೀವಿ ಅನ್ನೋಂಥದ್ದಕ್ಕೆ ಒಂದು ಬೇಸ್ ಆಗ್ತದೆ. ಆ ಬೇಸ್ನಲ್ಲಿಯೂ ಸಹಿತ ಈ ಮನುಷ್ಯ ಮುಂದುವರಿಬಾರ್ದು ಅನ್ನೋದನ್ನೇ ಬಹುತೇಕವಾಗಿ ಎಲ್ಲರೂ ಹೇಳಿದ್ದು. ನೀವು ಮಿಸ್ ಮಾಡ್ಕೊಂಡಿಲ್ಲ ಈ ಟೈಮನ್ನು? ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ನೀವು ಇಲ್ಲ ಅಂತ ಹೇಳೋದನ್ನು? ಇಲ್ಲ, ನಾ ಯಾವುದೂ ಮಿಸ್ ಮಾಡ್ಕೋದೇ ಇಲ್ಲ. ನಾ ಆರಾಮದಿಂದ ಭಾಳ ನೆಮ್ಮದಿಯಿಂದ ನಾವು. ಯಾಕಂದ್ರೆ ನಾವು ಹೊಸ ಚಿಂತನೆ ಮಾಡ್ಲಕತ್ತೀವಲ್ಲ, ಹೀಗಾಗಿ ನಮಗೆ ಬಿ ಜೆ ಪಿಯಲ್ಲಿ ಇರಬೇಕಾಗಿತ್ತು. ನಾನು ಅಧ್ಯಕ್ಷ ಆಗ್ತಿದ್ದೆ ಅಂತ ಆ ಹುಚ್ಚು ಭ್ರಮೆಯಲ್ಲಿ ಇರೋ ವ್ಯಕ್ತಿ ಅಲ್ಲ. ನನಗೆ ಗೊತ್ತಿದ್ದೆ ನನ್ನ ರಾಜಕೀಯ ಶಕ್ತಿ ಹೆಚ್ಚಾಗಿದೆ ಇವರು ಉಚ್ಚಾಟನೆ ಮಾಡಿದ್ಮೇಲೆ. ಮತ್ತು ಹೊಸ ಒಂದು ಪಕ್ಷ ಏನಾದರೂ ಉದಯ ಆದರೆ 3 ಪಕ್ಷಗಳನ್ನು ತಿರಸ್ಕಾರ ಮಾಡುವಷ್ಟು ವಾತಾವರಣ ಕರ್ನಾಟಕದಲ್ಲಿದೆ. ಇದು ಒಳಗಿದೆ. ಆದರೆ ಆ ಸರ್ವೆ ಮಾಡೋರಿಗೆ ಇವೆಲ್ಲ ಕಾಣಿಸೋದಿಲ್ಲ. ಅವ್ರಿಗೆ ಸರ್ವೆ ಮಾಡೋರು ಕಾಣಿಸೋದು ವಿಜೇಂದ್ರನೇ ಅನಿವಾರ್ಯ ಬಿ ಜೆ ಪಿಗೆ, ಡಿ ಕೆ ಶಿವಕುಮಾರನೇ ಅನಿವಾರ್ಯ ಕಾಂಗ್ರೆಸ್ಸಿಗೆ, ಅಲ್ಲಿ ಕುಮಾರಸ್ವಾಮಿ ಅನಿವಾರ್ಯ. ಇದು 3 ಬಿಟ್ಟರೆ ಸರ್ವೆಗಳು ಏನೂ ಆಗೋದಿಲ್ಲ ಕರ್ನಾಟಕದಾಗ. ಆ ಜನರ ಸರ್ವೆ ಬೇರೆ ಇದೆ. 3ನೇ 4ನೇ ಶಕ್ತಿ ಬೇಕು ಅಂತೇಳಿ. ಟಿ.ವಿ.ಕೆ. ವಿಜಯವರ ಪ್ರಭಾವನ ಅಥವಾ ಏನು ಆ ಥರ ಇಲ್ಲ. ಅದು ನೋಡಿರಿ, ಈಗ ಯುವಜನಾಂಗದಲ್ಲಿ ಬ್ರಹ್ಮ ನಿರಸನ ಆಗ್ಯಾರ. ಯಾಕಂದರೆ ಅವರಿಗೆ ಉದ್ಯೋಗ ಅವಕಾಶಗಳು ಇಲ್ಲ, ಅವ್ರ ನೌಕರಿ ಇದು ವ್ಯವಸ್ಥೆ ಇಲ್ಲ. ಅವ್ರು ಏನಾದರೂ ಸ್ಟ್ರೈಕ್ ಮಾಡ್ತೀನಿ ಅಂದರೆ ಅವ್ರನ್ನ ಬಗ್ಗಬಡಿ ಅಂಥದ್ದು ನಡೆದಿದೆ. ಮತ್ತು 3 ಸರ್ಕಾರಗಳಿಂದ ಏನು ಲಾಭ ಆಗಿದೆ? ಇವತ್ತು ಯಡಿಯೂರಪ್ಪನಿಂದ ಏನಾದರೂ ಬದಲಾವಣೆ ಆಯಿತಾ? ಇಲ್ಲ. ಮತ್ತು ಯಡಿಯೂರಪ್ಪನ ಮಗ ಕುಮಾರಸ್ವಾಮಿಯವರು ಇವ್ರನ್ನೂ ಮುಖ್ಯಮಂತ್ರಿಯಾಗಿ ನೋಡ್ಯಾರೆ, ಸಿದ್ದರಾಮಯ್ಯನವ್ರು ನೋಡ್ಯಾರೆ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಇದ್ದರೆ ಈ ಹಣೆ ಬರೋದು, ಮುಖ್ಯಮಂತ್ರಿ ಆದರೆ ಏನು ಗತಿ ಅಂತ ಅದನ್ನು ನೋಡಿದ್ದಾರೆ. ಅದಕ್ಕೆ ಒಬ್ಬ ಪ್ರಾಮಾಣಿಕವಾದಂಥ
ಒಂದು ವಿಚಾರ ಮಾಡುವಂಥ ಭ್ರಷ್ಟಾಚಾರದ ಮುಕ್ತವಾದಂಥ ಒಂದು ಸರ್ಕಾರದ ಕಡೆ ಜನರ ಒಲವು ಇದೆ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನನ್ನ ಸರ್ವೆ ಪ್ರಕಾರ, ಮತ್ತು ಇನ್ನೇನು ಯಾವ ಸರ್ವೆಗಳು ಏನೇನು ಹೇಳ್ತಾವೆ ಗೊತ್ತಿಲ್ಲ. ಅದು ನನ್ನ ಸರ್ವೆ ಮಾತ್ರ ಕರ್ನಾಟಕದಲ್ಲಿ 4ನೇ ಶಕ್ತಿಗೆ ಹೆಚ್ಚು ಬೆಂಬಲ ಸಿಗ್ತಾ ಇದೆ. ಸ್ಪಷ್ಟ ತೀರ್ಮಾನಕ್ಕೆ ಬಂದಿದ್ದೀರಾ ಹೇಗೆ ಹೊಸ ಪಕ್ಷ ಕಟ್ಟಬೇಕು? ನಾವು ಇನ್ನೂ ಅಭಿಪ್ರಾಯ ತೊಗೋತಾ ಇದ್ದೀನಿ. 6 ತಿಂಗಳು ನಾನು ಹೇಳಿದ್ದೀನಿ. 6 ತಿಂಗಳ ನಂತರ ಸ್ಪಷ್ಟ ನಿರ್ಣಯ ತೊಗೋತೀನಿ. ನಾನೇನು ಮುಲಾಜಿಲ್ಲಾರ್ದೆ ತೊಗೋತೀನಿ. 2028ಕ್ಕೆ ನಾವೇ ಬರ್ತೀವಿ, ಡಿ ಕೆ ಶಿವಕುಮಾರ್ ಇರ್ತಾರೆ ಮಾತನ್ನು ಹೇಳಿದ್ರು ಸರ್. ಡಿ ಕೆ ಶಿವಕುಮಾರ್ ಅವರೇ ಎಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬರುತ್ತೆ, ನಾನೇ ಬರ್ತೀನಿ ಅಂತ ಮಾತನ್ನು. ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ ಏನು ದೆಹಲಿ ತಿಹಾರದಲ್ಲಿ ಇರ್ತಾರೋ ಅದನ್ನು ನೋಡ್ಕೊರಿ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಭಾಳಷ್ಟು ಜನ ತಿಹಾರ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಇರ್ತಾರೆ. ನಮ್ಮ ಸರ್ಕಾರ ಅಂದ್ರೆ ಯಾವುದು? ನೀವು ಬಿಜೆಪಿ ಹೇಳ್ತಾ ಇದ್ರು, ನಿಮ್ಮ ಹೊಸ ಪಕ್ಷದ ಸರ್ಕಾರ? ಅದು ನಮ್ಮ ನೇತೃತ್ವದ ಸರ್ಕಾರ. ಅದು ಬಿ ಜೆ ಪಿನೂ ಆಗಿರ್ಬೋದು, ಜೆ ಸಿ ಬಿನೂ ಆಗಿರ್ಬೋದು. ಎರಡರೊಳಗೆ ಯಾವುದಾದ್ರೂ ಒಂದು ಸರ್ಕಾರ ಇರ್ಬೋದು. ಸರ್ಕಾರ ಜನರಿಗೆ ಬೇಕಾಗಿದ್ದು ಪ್ರಾಮಾಣಿಕ ಸರ್ಕಾರ ಬೇಕಾಗಿದೆ. ಈ ಕಳ್ಳರ ಗ್ಯಾಂಗ್ಗಳನ್ನು ಮತ್ತೆ ಅವ್ರನ್ನೇ ಮಾಡೋದ್ರ ಲಾಭ ಏನು? ಜನರಿಗೇನು ಲಾಭ? ನಿಮ್ಮ ಸರ್ವೆ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. ಹಾಂ, ನಿಮ್ಮ ಸರ್ವೆ ಪ್ರಕಾರ ಬಿಜೆಪಿ 28ಕ್ಕೆ ಅಧಿಕಾರಕ್ಕೆ ಬರಲ್ಲ. ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕ ಬೇಕಾಗಿದೆ ಜನರಿಗೆ. ಬಿ ಜೆ ಪಿಗೆ ಓಟ್ ಹಾಕ್ಬೇಕಾದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ ಜನ. ಅದೇ ವಿಜೇಂದ್ರನ ಮತ್ತೆ ಅಪ್ಪಿದ್ದಾಗನೇ ಇಟ್ಟು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದರೆ ಅವನೇ ಡೈರೆಕ್ಟ್ ಸಹಿ ಹೊಡಿತಾನೆ. ಅವಾಗ ಅಪ್ಪಿದ್ದಾಗ ಸಹಿ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ, ಇನ್ನು ಡೈರೆಕ್ಟ್ ಸಹಿ ಹೊಡೆದು ಇಟ್ಟು ಮಾಡ್ತಾನೆ. ಹಿಂಗೆ ಜನ ಪಾಪ ಹಳ್ಳಿ ಒಳಗೆ ಮಾತಾಡ್ತಾರೆ. ನಾ ಅಲ್ಲ, ಅಷ್ಟು ಪ್ರಾಮಾಣಿಕದ ಬಾಡಪ್ಪ ಅಂತಾರೆ. ವಿಜೇಂದ್ರ ಸ್ವಲ್ಪ ಹೊಗಳಪಟ್ಟರು ಇದ್ದೇ ಇರ್ತಾರೆ. ಅವರಂತರೂ ನೆಕ್ಸ್ಟ್ ಸಿ ಎಮ್ ವಿಜೇಂದ್ರ ಇಲ್ಕಂದ್ರೆ ಬಿ ಜೆ ಪಿ ನಾಶ ಆಗ್ತದೆ. ಅವ್ರಿಗೆ ಕಮೆಂಟ್ ಹಾಕ್ಸ್ಲಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳು ಅದಾವೆ, ಅದ್ರ ಮೂಲಕ ಹಾಕ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ 3 ರಾಜಕೀಯ ಪಕ್ಷಗಳಿಗೆ ವಿಶ್ವಾಸ ಬೀಳೋದಿಲ್ಲ. ಏನಾದರೂ ಬಿ ಜೆ ಪಿ ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕ ಇದ್ದವ್ರು ಮತ್ತು ತಂದು ಅಂಥವ್ರನ್ನೇ ಮಾಡಿದ್ರೆ ಅದಕ್ಕೂ ಬ್ರಹ್ಮ ನಿರಸನ ಆಗ್ಯಾರ. ಏನು ನೋಡಿಬಿಟ್ಟಾರಲ್ಲ, ಎಷ್ಟು ಮಂದಿ ನೋಡ್ಯಾರ ಬಿ ಜೆ ಪಿ ಒಳಗೆ? ಬೊಮ್ಮಾಯವ್ರು ನೋಡ್ಯಾರ, ಜಗದೀಶ್ ಶೆಟ್ಟರ್ ನೋಡ್ಯಾರ, ದ ಗ್ರೇಟ್ ಹೀರೋ ಆಫ್ ದಿ ಸದಾನಂದ ಗೌಡ ನೋಡ್ಯಾರ, ಎಲ್ಲರೂ ನೋಡ್ಯಾರಲ್ಲ. ಪಾಪ ಈ ಸದಾನಂದ ಗೌಡ ರಾಜ್ಯಸಭಾ ಮಾಡಿರಿ ಅಂಥೇಳಿ ಹಂಗೆಲ್ಲ ಹಚ್ಕೋತ ಅಡ್ಯಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗೇ ಹೋಗ್ತಾರೆ. ಮೊದಲು ಯಡಿಯೂರಪ್ಪಗೆ ಎಷ್ಟು ಕೆಟ್ಟ ಬೈದಾರೆ ನನ್ನ ಮುಂದೆ. ಅವೇನಾರು ಬಿಚ್ಚು ಹೇಳಿದ್ರೆ ಈ ಯಡಿಯೂರಪ್ಪ ಮನೆ ಸಭೆ ಬರ್ಸ್ಕೊಡೋದಿಲ್ಲ. ಈಗಿದ್ರ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ನಾಳೆ ರಾಜ್ಯಸಭಾ ಕೊಡದೇ ಇದ್ರೆ ನೋಡ್ರಿ ಹೆಂಗೆ ಮತ್ತೆ ಟ್ಯೂನ್ ಹೆಂಗೆ ಚೇಂಜ್ ಆಗ್ತದೆ.